ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಏನು ಅವರು ಪ್ರತಿಭೆಯನ್ನು ಗುರುತಿಸಿ ಕೋಲಾರ ಹಾಲು ಒಕ್ಕೂಟದಿಂದ ಅವರಿಗೆ ಚೆಕ್ ಮುಖಾಂತರ ಅವ್ರಿಗೆ ನೀಡ್ತಾ ಇರೋದು ಮತ್ತು ಇದರ ಅಧ್ಯಕ್ಷತೆಯನ್ನು ವಹಿಸಿ ಆಸೀನರಾಗಿರ್ತಕ್ಕಂಥ ಕೋಲಾರ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು, ನಮ್ಮ JDS ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಡೇನಹಳ್ಳಿ ನಾಗರಾಜನ್ನವರೇ, ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಆಗಿರ್ತಕ್ಕಂಥ BV ಶಾಮಣ್ಣವರೇ, ನಮ್ಮ JDS ಪಕ್ಷದ ನೂತನವಾಗಿ ಆಯ್ಕೆಯಾಗಿ ಅತಿ ಹೆಚ್ಚು ರಾಜ್ಯದ JDS ಪಕ್ಷ ಜವಾಬ್ದಾರಿಯನ್ನು ಕೊಟ್ಟು ನೂತನವಾಗಿ ಕೋರ್ ಕಮಿಟಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಸಿನಗೇನಹಳ್ಳಿ ಆನಂದ್ ರೆಡ್ಡಿ ಅನ್ನವರೇ ಮತ್ತು ನಮ್ಮ ಪಕ್ಷದ ಹಿರಿಯರು ಡಾಕ್ಟರ್ CN ಪ್ರಕಾಶ್ ಅನ್ನವರೇ, ಖ್ಯಾತ ವಕೀಲರು, ನಮ್ಮ ಪಕ್ಷದ ವಕ್ತಾರರು ಆಗಿರ್ತಕ್ಕಂಥ ಶ್ರೀನಿವಾಸ್ ರೆಡ್ಡಿ ಅನ್ನವರೇ, ಡೆಕ್ಕನ್ ಬಾಬು ಅವರೇ, ಭೋಗೇಶ್ ಅವರೇ, ಶ್ರೀನಾಥ್ ಅವರೇ, ನಾಗಮಂಗಲ ಶಂಕರಣ್ಣವರೇ, ಮಂಜಣ್ಣವರೇ ಮತ್ತು ನಮ್ಮ ಮುನ್ಶಾಮ್ಗೌಡ್ರೆ, ಬ್ಯಾಟ್ನೂರು ಸೀನಣ್ಣವರೇ, ಎಲ್ಲ ವೇದಿಕೆಯಲ್ಲಿ ತಪ್ಪು ತಿಳ್ಕೊಬೇಡಿ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ರೇ, ತಾಲೂಕಿನ ಎಲ್ಲ ಡೈರಿಗಳ ಅಧ್ಯಕ್ಷರುಗಳೇ ಹಾಗೂ ಕಾರ್ಯದರ್ಶಿ ಮಿತ್ರಗಳೇ, ಮಹಿಳಾ ಕಾರ್ಯದರ್ಶಿಗಳೇ, ಮಾಧ್ಯಮದ ಸ್ನೇಹಿತರೆ, ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋರು ಮಾತಾಡಿದ ಮೇಲೆ ನಾನು ಭಾಷಣ ಮಾಡಬೇಕು ಅಂತಂದರೆ ಹೇಗಿರ್ತದೆ ಅಂತಂದರೆ, ಒಂದು ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಮೂವಿ ನೋಡ್ಕೊಂಡ್ಬಂದು ಒಂದು ಅಟರ್ ಫ್ಲಾಪ್ ಫಿಲಮ್ ನೋಡ್ದಂಗೆ ಆಗುತ್ತೆ ನಿಮಗೆಲ್ಲ. ಆ ಥರ ಭಾಷಣಕಾರರು ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋರು. ಇದು ಒಂದು ಜೋಕ್ ಕೊಡಿದ್ವಿ ಅಷ್ಟೇ. ಮುಖ್ಯವಾಗಿ ಕೋಲಾರ ಹಾಲು ಒಕ್ಕೂಟವನ್ನು ಬಲಪಡಿಸಬೇಕಾದ್ರೆ ಎಲ್ಲ ಕಾರ್ಯದರ್ಶಿ ಮಿತ್ರಗಳಲ್ಲಿ ಬಹಳ ಜವಾಬ್ದಾರಿ ಇರ್ತದೆ. ನೀವು ಮಾಡೋದ್ರಿಂದ ನಮ್ಮ ಕೋಲಾರ ಒಕ್ಕೂಟವನ್ನು ತುಂಬ ಬಲಪಡಿಸ್ಬೋದು ಮತ್ತು ನಮ್ಮ ನಿರ್ದೇಶಕರ ಶಕ್ತಿ ಕೂಡ ನೀವು ಬಲಪಡಿಸ್ಬೋದು. ಇದರಿಂದ ಏನಾಗ್ತಾ ಇದೆ, ಕೋಲಾರ ಒಕ್ಕೂಟ ಬಲಪಡಿಸಿದ್ರೆ ನಮ್ಮ ರೈತರ ಮಕ್ಕಳಿಗೇನೆ, ನಮ್ಮೂರುಗಳಿಗೇನೆ ಡೈರಿ ಬಿಲ್ಡಿಂಗ್ಗಳಾಗಿರ್ಬೋದು, ಈಗಾಗಲೇ ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಇದೇ ವೇದಿಕೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, MBBS ಸ್ಟೂಡೆಂಟ್ಸ್ಗೆ, ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ, ಎಲ್ಲರಿಗೂ ಕೂಡ ಬಡ ಮಕ್ಕಳಿಗೆ ಈ ಹಾಲು ಡೈರಿಯಿಂದ ಚೆಕ್ಗಳನ್ನು ವಿತರಣೆ ಮಾಡೋದು ಬಹಳ ನೋಡಿದ್ದೀನಿ ನಾನು. ಅದರಿಂದ ಕೂಡ ಏನು ಈ ಪ್ರೈವೇಟ್ ಡೈರಿಗಳಿದಾವೋ ಆ ಪ್ರೈವೇಟ್ ಡೈರಿಯಿಂದ ಗೌರ್ಮೆಂಟ್ ಡೈರಿಗಳಿಗೆ ಹಾಲನ್ನು ತರಿಸ್ಕೊಳ್ಳೋದು. ಈಗಾಗಲೇ ನಮ್ಮ ಪ್ರಕಾಶನ್ ಅವ್ರು ಹೇಳ್ದಂಗೆ ಏನು ನಮ್ಮ ಹಸುಗಳಿಗೆ ವಿಮೆ, ಇವತ್ತು ಕೂಡ ವಿಮೆ ಚೆಕ್ಗಳು ಕೂಡ ವಿತರಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಹಸುಗಳಿಗೆ ಇನ್ಶೂರೆನ್ಸ್ ಅನ್ನು ಮಾಡಿಸೋದು, ಎಲ್ಲ ತಾವುಗಳು ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಸ್ವಲ್ಪ ತುಂಬಾ ಜವಾಬ್ದಾರಿ ತಗೊಂಡು ಊರುಗಳಲ್ಲಿ ತಮ್ಮ ತಮ್ಮ ಡೈರಿಗಳನ್ನ ಹೆಚ್ಚು ಬಲಪಡಿಸೋದ್ರ ಮುಖಾಂತರ ಇಡೀ ನಮ್ಮ ಹಾಲು ಒಕ್ಕೂಟನ್ನೇ ನೀವು ಬಲಪಡಿಸಿದಂಗೆ ಆಗ್ತದೆ. ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನು ಈ ನಗದು ಚೆಕ್ ಮುಖಾಂತರ ಕೊಡ್ತಾ ಇದ್ದಾರೋ, ನಾನು ಇಬ್ಬರೂ ನಿರ್ದೇಶಕರಿಗೆ ಬಹಳ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದಲ್ಲದೆ ಮೊನ್ನೆ ನಮ್ಮ ಮುಳಬಾಗಿಲು ಸೆಂಟ್ರಲ್ ರೋಟರಿಯಿಂದ, ನಮ್ಮ ಇಡೀ ಡಿಸ್ಟಿಕ್ ರೋಟರಿಯಿಂದ 300 ಹಸುಗಳನ್ನ ರೋಟರಿ ಮುಖಾಂತರ ಈ ಬಡ ರೈತರಿಗೆ ಕೊಟ್ವಿ. ಅದರಲ್ಲೂ ಕೂಡ ನಮ್ಮ ನಿರ್ದೇಶಕರು ನಾಗರಾಜನ್ನವರು, ಶಾಮೇಗೌಡರು ಒಂದು ಮೀಟಿಂಗ್ ಅನ್ನು ಮಾಡಿದ್ರು. ಯಾರು ನಮ್ಮ ಸೆಂಟ್ರಲ್ ಇವ್ರ ಜೊತೆ, ಕಮಿಟಿ ಜೊತೆ, ನೀವು 300 ಹಸುಗಳ ಏನ್ ನೀಡ್ತಾ ಇದ್ದೀರೋ ಅವಕ್ಕೆಲ್ಲ ಕೂಡ ನಾವು ವಿಮೆ ಮಾಡಿಸುವ ಜವಾಬ್ದಾರಿ ನಮ್ದಿರ್ಲಿ, ಇನ್ಶೂರೆನ್ಸ್ ಮಾಡಿಸುವ ಜವಾಬ್ದಾರಿ ನಮ್ದಿರ್ಲಿ ಅಂತ ಹೇಳಿ ಒಪ್ಕೊಂಡು ಇಡೀ ನಮ್ಮ ರೋಟರಿ ಡಿಸ್ಟ್ರಿಕ್ ಅಲ್ಲಿ 300 ಹಸುಗಳಿಗೆ ವಿಮೆಯನ್ನ, ಇನ್ಶೂರೆನ್ಸ್ ಅನ್ನು ಮಾಡಿಕೊಟ್ರು. ಅದರ ಸಲುವಾಗಿ ತಾವೆಲ್ಲರೂ ಕೂಡ ನಾನು ಇಬ್ಬರೂ ನಿರ್ದೇಶಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಏನು ಈ ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟಿದ್ದ ನಿಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.